ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇವತ್ತು ಬಂದು ನಾನು ಪುಂಡಿ ಪಲ್ಯ ಚಟ್ನಿ ಮಾಡ್ಲತ್ತೀನಿ. ಇನ್ನು ಪುಂಡಿ ಪಲ್ಯ ಚಟ್ನಿ ಯಾವ ಥರ ಮಾಡ್ತಾರೆ, ಇನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಬರ್ರಿ ಅಲ್ಲಿ ಬಕೆಟ್ನಾಗ ನಾನು ಹೇಳ್ತೀನಿ ನನ್ನ ಸ್ಟೈಲ್ನಾಗ ಯಾವ ಥರ ಮಾಡ್ತೀನಿ ಅಂತ. ನಾವು ಯಾವಾಗ ಭೀ ಪುಂಡಿ ಪಲ್ಯ ತಂದರು ನಾವು ಯಾವಾಗ ಭೀ ಪಲ್ಯ ಅಷ್ಟೇ ಮಾಡ್ತೀವಲ್ವ, ಚಟ್ನಿ ಭೀ ಮಾಡ್ಕೊಂಡು ನೋಡ್ರಿ, ತುಂಬ ಟೇಸ್ಟ್ ಆಗಿರ್ತದ. ಅದ್ರ ಸಲುವಾಗಿ ನಾನು ಇವತ್ತು ಚಟ್ನಿ ಮಾಡತ್ತೀನಿ. ಆ್ಯಕ್ಚುಲಿ ನಾನು ಭಾಳ ದಿನದಿಂದ ಮಾಡಬೇಕು ಅನ್ಕೊಳತ್ತಿದ್ದ, ಬಟ್ ಮಾಡ್ಲಿಕ್ಕಾಗಿಲ್ಲ. ಅದ್ರ ಸಲುವಾಗಿ ಇವತ್ತು ಮಾಡಮಿ ಅಂತಂದು ಮಾಡ್ಲತ್ತೀನಿ. ಆಲ್ರೆಡಿ ನಾನು ಅನ್ನ ರೊಟ್ಟಿ ಎಲ್ಲ ಆಗ್ಯದ, ಇನ್ನು ಚಟ್ನಿ ಒಂದೇ ಮಾಡಬೇಕು. ಅದ್ರ ಸಲುವಾಗಿ ಈಗ ಮಾಡ್ಲತ್ತೀನಿ. ಇನ್ನು ಅದ್ರ ಸಲುವಾಗಿ ನಾವು ಏನೇನು ತೊಗೋಬೇಕು ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಫಸ್ಟು ಪುಂಡಿ ಪಲ್ಯನ ಚಂದ ನಾನು ಕಟ್ ಮಾಡಿ ಇಟ್ಕೊಂಡಿನಲ್ವ, ಅವಾಗೆ ಇನ್ನು ಇದನ್ನು ಒಂದೆರಡು ಸರ್ತಿ ಚಂದ ತೊಳ್ಕೊಂಡೀನಿ. ಇನ್ನು ಇದಕ್ಕೆ ಏನೇನು ಹಾಕ್ಲಕ್ಕಂತ ಅಂದ್ರೆ ಚಟ್ನಿ ಸಲುವಾಗಿ ಏನೇನು ತೊಗೋಬೇಕಂದ್ರೆ, ಒಂದು 2 ಚಮಚ ಉದ್ದಿನಬೇಳೆ ತೊಗೊಂಡೀನಿ, ಒಂದು ಅರ್ಧ ಚಮಚ ಜೀರಿಗೆ, ಇನ್ನು 1.5 ಚಮಚಷ್ಟು ಕಡ್ಡಿಬ್ಯಾಳೆ, ಇನ್ನು 2 ಚಮಚಷ್ಟು ಶೇಂಗಾ, ಇನ್ನು ಒಂದು ಮುಟ್ಟಿಯಷ್ಟು ಮೆಣಸಿನ್ಕಾಯಿ ತೊಗೊಂಡೀನಿ. ಮತ್ತು ಇದಕ್ಕೆ ಬಗರ್ ಹಾಕ್ಲಕ್ಕ ಕರಿಬೇವು, ಒಣಮೆಣ್ಸಿನ್ಕಾಯಿ, ಒಂದು ದೊಡ್ಡದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ. ಇನ್ನು ಇದಕ್ಕೆ ನಾನು ಬಳಗಡ್ಡಿ ಭೀ ತೊಗೋತೀನಿ. ಓಕೆನಾ, ಬಳಗಡ್ಡಿ ಒಂದು ತೊಗೊಂಡು ರೆಡಿ ಮಾಡಿ ಇಟ್ಕೊತೀನಿ. ನೋಡ್ಬೋದು ಫ್ರೆಂಡ್ಸ್, ನಾನು ಬಳಗಡ್ಡಿ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಯಾಕಂದ್ರೆ ನಾನು ಬಗರ್ಗೆ ಹಾಕ್ತೀನಿ, ಬೇಕಂದ್ರೆ ಚಟ್ನಿಗೆ ಮಿಕ್ಸಿಗೆ ಭೀ ಹಾಕ್ಬೋದು, ಬಟ್ ನಾನು ಬಗರ್ಗೆ ಹಾಕ್ತೀನಿ ಯಾಕಂದ್ರೆ ಟೇಸ್ಟು ಚೆಂದ ಆಯ್ತದ, ಅದ್ರ ಸಲುವಾಗಿ. ಇನ್ನು ಇದು ಹೆಂಗೆ ಹುರ್ಕೋಬೇಕು, ಫಸ್ಟು ಇವೆಲ್ಲ ಮಸಾಲೆಗಳು ಹುರ್ಕೋಬೇಕು. ಹೆಂಗೆ ಹುರ್ಕೊಂಬೋದಂತ ತೋರಿಸ್ತೀನಿ ಬರ್ರಿ. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡಿನಿ, ಅಂದ್ರೆ ಬಾಳ್ಗೆ ಕಡಾಯಿ ಏನು ಭೀ ಅನ್ಬೋದು. ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು ಅದು ಕಾಯಬೇಕು. ಫಸ್ಟು ಕಾಯತನ ವೆಯ್ಟ್ ಮಾಡವ್ರಿ. ಸ್ವಲ್ಪ ನೀರವ ತೊಳೆದಿನಿ ಹೀಗೆ, ಅದ್ರ ಸಲುವಾಗಿ. ಫಸ್ಟ್ ನಾನು ಕಾಯ್ದದ ಕಡ್ಡಿಬೇಳೆ ಹಾಕೋತೀನಿ. ಕಡ್ಡಿಬೇಳೆ ಲೋ ಫ್ಲೇಮ್ ಮೇಲೆ ಇಟ್ಕೋಬೇಕು ಯಾವತ್ತು ಭೀ. ಏನಾರ ನಾವು ಈ ಥರ ಚಟ್ನಿಗಳಿಗೆ ಯಾವ್ದು ಹುರ್ಕೊಲತ್ತಿದ್ದೇವಲ್ಲ, ಬ್ಯಾಳಿಗಳಲ್ಲಿ ಏನೇ ಅಲ್ಲಿ ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಹುರ್ಕೋಬೇಕು. ಯಾಕಂದ್ರೆ ಒಳಗೆ ಫ್ರೈ ಆಗಲು ಮ್ಯಾಗ ಅಷ್ಟೇ ಫ್ರೈ ಆಯ್ತವ, ಅದ್ರ ಸಲುವಾಗಿ ಚೆಂದ ಹುರ್ಕೋಬೇಕು ನಾವು ಇದಕ್ಕೆ. ಈ ಥರ ಹುರಿದವ, ಇದಕ್ಕೆ ನಾನು ಉದ್ದಿನಬೇಳೆ ಹಾಕ್ತೀನಿ. ಹಾಗೆ ಸ್ವಲ್ಪ ಸ್ವಲ್ಪ ಹುರ್ಕೋತಾ ಉಳುಕಿವೆಲ್ಲ ಹಾಕೋಬೇಕು. ಇವೆಲ್ಲ ಹುರ್ಕೊಂಬ ಟೈಮಿಗೆ ಸ್ಮೆಲ್ಲು ಸೂಪರ್ ಬರ್ತದ, ಘಮ ಘಮ ಅಂತಿರ್ತದ ಮನೆಯೆಲ್ಲ. ಉದ್ದಿನಬೇಳೆ ಕಡ್ಡಿಬೇಳೆ ಇವೆಲ್ಲ ಇರ್ತಾವಲ್ವ, ಹಾಗಾಗಿ ಇವು ಭೀ ಸ್ವಲ್ಪ ಹುರಿದೀನಿ. ಈಗ ಶೇಂಗಾ ಹಾಕೊಳತ್ತೀನಿ, ಅದೇ ಥರ ಜೀರಿಗೆ ಫುಲ್ ಹಾಕೋತೀನಿ. 2 ಚಂದ ಹುರ್ಕೊಂಬನಿ. ಸ್ಟಾರ್ಟ್ ಆಗ್ಯದ ಫ್ರೆಂಡ್ಸ್, ಆಲ್ರೆಡಿ ಘಮ ಘಮ ಸ್ಮೆಲ್ ಹೊಂಟದ ಉದ್ದಿನಬೇಳೆದು. ಎಲ್ಲ ಚಂದ ಫ್ರೈ ಮಾಡ್ಕೋಬೇಕು. ಅಂದ್ರೆ ಲೋ ಫ್ಲೇಮ್ ಮೇಲೆ ಇಟ್ಕೊಂಡು ಚಂದ ಹುರ್ಕೊಂಡೀವಿ ಅಂದ್ರೆ ಚಟ್ನಿಗೆ ಇನ್ನೂ ಟೇಸ್ಟ್ ಬರ್ತದ. ನಾವು ಯಾವ್ದು ಭೀ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ಮಾಡಬೇಕು. ನಾನು ನಿಮ್ಗೆ ಹೇಳತ್ತೀನಿ, ಬಟ್ ನಾನೇ ಫಾಸ್ಟ್ ಇದ್ದೀನಿ, ಜಲ್ದಿ ಆಗಬೇಕು, ಜಲ್ದಿ ಮಾಡ್ಕೋಬೇಕು ಅನ್ಕೋತಾ ಇರ್ತೀನಿ ಯಾವಾಗ ಭೀ. ಬಟ್ ಈ ಥರ ಮಾಡ್ಲತ್ರ ಸ್ವಲ್ಪ ಸ್ಲೋ ಆಗಿ ಮಾಡ್ರೂ ನಡೀತದ. ಯಾಕಂದ್ರೆ ನಮ್ಗೆ ಮಾಡೋದೇ ಊಟ ಮಾಡೋ ಸಲುವಾಗಿ, ಅದು ಭೀ ಚಂದ ಮಾಡ್ಕೊಂಡು ತಿನ್ಬೇಕು ಅನ್ನೋದು ನಂದು ಆಸೆ, ಅದ್ರ ಸಲುವಾಗಿ. ಚಂದ ಫ್ರೈ ಮಾಡ್ಕೋಬೇಕು ಈ ಥರ. ಇನ್ನೊಂದು ಸ್ವಲ್ಪ ಶೇಂಗಾ ಹುರಿದಿಲ್ಲ, ಅದ್ರ ಸಲುವಾಗಿ. ನೀವು ಆಲ್ರೆಡಿ ಈ ಥರ ಹುರ್ಕೊಂಡೀನಿ. ಒಂದು ಸ್ವಲ್ಪ ಏನಂತಾರ ಉದ್ದಿನಬೇಳೆ ಕರ್ರಗೆ ಅನಿಸ್ಲತ್ತವ, ಯಾಕಂದ್ರೆ ಅದ್ರದ್ದು ಹೊಟ್ಟು ತೆಗ್ದಿದ್ದಿಲ್ಲ, ಹಾಗಾಗಿ ಕರ್ರಗೆ ಅನಿಸ್ಲತ್ತವ. ಈ ಥರ ಚಂದ ಹುರ್ಕೊಂಡೀನಿ. ಈಗ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕೋತೀನಿ ಹುರ್ಕೊಳಕ.
ಇದು ತಣ್ಣಗಾಗತ್ತಾನೆ ಈ ಕಡೆ ನಾವು ಮೆಣಸಿನ್ಕಾಯಿ ಹುರ್ಕೋಬೇಕು. ಮೆಣಸಿನ್ಕಾಯಿ ಹುರ್ಕೊಂಬ ಟೈಮ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ. ಮನ್ಯಾಗ ಮೆಣಸಿನ್ಕಾಯಿ ಹುರಿಲತ್ತ ಅಂದ್ರೆ ಈಗಂತೂ ಖಾಟೆ ಇರ್ತದ. ಈಗ ಭೀ ಕಾಟ್ ಎದತ್ತು ಅಂದ್ರೆ ಬೈತಾರೆ. ಈಗ ನಮ್ಮ ಮನೆಯವರು ಸ್ಟಾರ್ಟ್ ಮಾಡ್ತಾರೆ, ಏನು ಮಾಡತ್ತಿದ್ದು ಏನಿಲ್ಲ ಅಂತಂದು. ಈ ಕಡೆದು ಸ್ವಲ್ಪ ಹುರ್ಕೊಂಡೀನಿ. ಇದ್ರೊಳಗೆ ನಾನು ಪುಂಡಿ ಪಲ್ಯ ಹಾಕ್ಕೋತೀನಿ. ನೀರೆಲ್ಲ ಹೋಗ್ಯಾವ, ಅವೆಲ್ಲ ತೆಕ್ಕೊಂಡು ಪುಂಡಿ ಪಲ್ಯ ಹಾಕೋತೀನಿ. ಪುಂಡಿ ಪಲ್ಯ ಎಲ್ಲ ನಾವು ಚಂದ ಅಂದ್ರೆ ಈ ಥರ ಫ್ರೈ ಮಾಡ್ಕೋಬೇಕು. ಅಂದ್ರೆ ಪೂರ್ತಿ ಪುಂಡಿ ಪಲ್ಯ ನಮಗೆ ಫುಲ್ಲು ಇದ್ರ ತುಂಬ ಅದಲ್ವ, ಇದು ಎಲ್ಲ ಚಂದ ಇದು ಆಗತ್ತನ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಹುಂಚೆಕೆ ಹಾಕ್ತೀನಿ, ಯಾಕಂದ್ರೆ ಆಲ್ರೆಡಿ ಪುಂಡಿ ಪಲ್ಯ ಹುಳಿನೇ ಇರ್ತದಲ್ವ, ಸ್ವಲ್ಪ ಹಾಕ್ತೀನಿ. ಯಾಕಂದ್ರೆ ಸ್ವಲ್ಪ ಟೇಸ್ಟಿನ ಸಲುವಾಗಿ. ಗಿದ್ದ ನಿಂಬೆಕಾಯಿ ಅಷ್ಟು ಅದ, ಒಂದು 2 ಸರ್ತಿ ಹಂಗೆ ಹಾಕಿನಲ್ವ, ಜಾಸ್ತಿ ಕಾಣತ್ತದ ನಿಮ್ಗೆ ಅಷ್ಟೇ. ಆಲ್ರೆಡಿ ಉದ್ದಿನಬೇಳೆ ಕಡ್ಡಿಬೇಳೆ ಅವೆಲ್ಲ ಹುರ್ಕೊಂಡಿನಲ್ವ, ಅವೆಲ್ಲ ಸೂಪರ್ ಟೇಸ್ಟ್ ಅವ. ಅಂದ್ರೆ ಸ್ಮೆಲ್ ಭಾರಿ ಹೊಂಟವ, ಟೇಸ್ಟ್ ಅಲ್ಲ ಸಾರಿ, ಸ್ಮೆಲ್ ಅಂತೂ ಭಾರಿ ಹೊಂಟವ. ಇಲ್ಲಿ ನೋಡ್ರಿ ನಮ್ಮ ಜಾನು ಹೆಂಗೆ ಮಾಡ್ಲತ್ತಾಳ ಅಂತ ತೋರಿಸ್ತೀನಿ ನೋಡ್ರಿ. ಕಡ್ಡಿ ಶೇಂಗಾದೆಲ್ಲ ಹುರಿದಿಟ್ಟಿನಲ್ವ, ಆಕಿ ನಿಂತಿದ್ದು ನೋಡ್ರಿ. ಈಗ ಎದ್ರ ಮೇಲೆ ನಿಂತಾಳ, ಸಾಮಾನು ಹಾಕೋ ಬುಟ್ಟಿ ಮೇಲೆ ಹಾಕ್ಕೊಂಡು ಕೆಳಗೆ ಹಾಕ್ಕೊಂಡು ನಿಂತು ಸ್ಟಾರ್ಟ್ ಮಾಡ್ಯಾಳ. ಏಯ್ ಏನು ತಿಲ್ಲತಿ ಕೆಮ್ಮಲಿ. ನಮ್ಮ ಜಾನನ ಜುಟ್ಟ ನೋಡ್ರಿ ಎಷ್ಟು ಚಂದ ಬೆಳೆದವ. ಸ್ಟಾರ್ಟಿಂಗ್ದಾಗ ಇಷ್ಟಿಷ್ಟೇ ಇದು, ಈಗ ಎಷ್ಟು ಚಂದ ಬೆಳೆದವ, ಜಾಸ್ತಿ ಆಗ್ಯಾವ. ಜುಟ್ಟ ಭೀ ಚಂದ ಹೊಂಟವ. ಈ ಕಡೆ ನಾನು ಇದು ಪುಂಡಿ ಪಲ್ಯ ಆಗಲ್ವ ಹುರ್ಕೊಳತ್ತೀನಿ. ಸಾಕು ಕೆಮ್ತೀನಿ. ಚಂದ ಫ್ರೈ ಮಾಡ್ಕೋಬೇಕು. ಅಂದ್ರೆ ಎಲ್ಲ ಇದು ಹಚ್ಚು ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಮೆಣಸಿನ್ಕಾಯಿ ಕಾಟು ಹಚ್ಚುಗಿದ್ದೆಲ್ಲ ಚಂದ ಬ್ರೌನ್ ಕಲರ್ ಆಗತನ ಹುರ್ಕೋಬೇಕು. ಆ್ಯಕ್ಚುಲಿ ನಮ್ಮ ಮನೆಯವ್ರು ಮಕ್ಕೊಂಡಾರ, ಈಗ ಹೇಳ್ತಾರೆ ಇದ್ರ ಕಾಟಿಗೆ. ಎಷ್ಟು ಜಾಸ್ತಿ ಕಾಣತಿತ್ತು ನೋಡ್ರಿ ಪುಂಡಿ ಪಲ್ಯ, ಇಷ್ಟೇ ಆಗೋಯ್ತು. ಇದ್ರಾಗ ಮೆಣಸಿನ್ಕಾಯಿ ಜಾಸ್ತಿ ಐತವೋ ಏನೋ ಖಾರ ಗೊತ್ತಾಗಲ್ಲಾಗ್ಯದ. ಪುಂಡಿ ಪಲ್ಯ ಜಾಸ್ತಿ ಅದ ಅಂತ ನಾವು ಒಂದು ಮುಟ್ಟಿ ಅಷ್ಟು ತೊಗೊಂಡಿನಿ ಇದ್ರೊಳಗೆ. ನಡೀತದ, ಯಾಕಂದ್ರೆ ಚಟ್ನಿಗಳಿಗೆ ಖಾರ ಹೆಚ್ಚಿಗಿದ್ರೆ ಇನ್ನೂ ಟೇಸ್ಟ್ ಇರ್ತದಲ್ವ, ಅದ್ರ ಸಲುವಾಗಿ ಸ್ವಲ್ಪ ಖಾರ ಇದ್ರೂ ಭೀ ನಡೀತದ. ಇನ್ನು ನನ್ನ ಮಕ್ಕಳು ಬೇರೆ ಏನಾರ ಮಾಡಿಕೊಡ್ತೀನಿ ಅವರಿಗೆ. ನಾನು ಚಟ್ನಿನೇ ಮಾಡ್ಲತ್ತೀನಿ ಇವತ್ತು. ಇನ್ನು ಇದು ಬಿಸಿ ಬಿಸಿ ಅನ್ನಕ್ಕಾಗಲಿ ರೊಟ್ಟಿಗಾಗಲಿ ಸೂಪರ್ ಟೇಸ್ಟ್ ಇರ್ತದ. ಚಂದ ಫ್ರೈ ಮಾಡ್ಕೋಬೇಕು ಎಲ್ಲ ಮೆಣಸಿನ್ಕಾಯಿ ಅವೆಲ್ಲ. ಮೆಣಸಿನ್ಕಾಯಿ ಅದೆಲ್ಲ ಇದ್ರಾಗೆ ಹಾಕ್ಕೊಂಡು ಹುರ್ಕೊಂಬರ್ಲಿಂತ ಇನ್ನೂ ಟೇಸ್ಟ್ ಆಯ್ತದ, ಯಾಕಂದ್ರೆ ಮೆಣಸಿನ್ಕಾಯ್ದಾಗೆಲ್ಲ ಹುಳಿ ಹೋಯ್ತದಲ್ವ, ಅದ್ರ ಸಲುವಾಗಿ. ಈ ಥರ ಚಂದ ಫ್ರೈ ಆಗಿದ್ಮೇಲೆ ಇದು ಸ್ವಲ್ಪ ಆರ್ಲಾಕ್ ಬಿಡಬೇಕು. ಇದು ಆರಲ್ಲಿ ಅಲ್ಲಿ ತನಕ ನಾನು ಅವು ಕಡ್ಡಿ ಶೇಂಗಾ ಎಲ್ಲ ಹುರಿದಿಟ್ಕೊಂಡಿನಲ್ವ, ಅವು ಮಿಕ್ಸಿಗೆ ಹಾಕ್ಕೋತೀನಿ. ಆಫ್ ಮಾಡೀನಿ ಈಗ ಗ್ಯಾಸು. ಇನ್ನು ಇದು ಆರ್ಲಾಕ್ ಬಿಡ್ತೀನಿ. ಓಕೆನಾ? ಸಣ್ಣದ್ರಾಗೆ ಹಾಕೋತೀನಿ, ಯಾಕಂದ್ರೆ ದೊಡ್ಡದು ಸ್ವಲ್ಪ ಸೌಂಡ್ ಬರ್ತದ, ಅದ್ರ ಸಲುವಾಗಿ ಸಣ್ಣದ್ರಾಗೆ ಹಾಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕೋತೀನಿ.
ಈ ಥರ ಮಾಡ್ಕೊಂಡಿನಿ. ಫಸ್ಟು ಇವು ಹಾಕೋಬೇಕು, ಯಾಕಂದ್ರೆ ಅದು ಭೀ ಪುಂಡಿ ಪಲ್ಯ ಭೀ ಇದ್ರ ಕೂಡ ಹಾಕೊಂಡ್ರೆ ಇವು ಚಂದ ಬರೀಕಾಗಲ್ಲ. ಫಸ್ಟ್ ಇವು ಹಾಕೋಬೇಕು. ಸ್ವಲ್ಪ ಸೌಂಡ್ ಬರ್ಲತ್ತದ, ಜಾನದು ಅಡ್ಜಸ್ಟ್ ಮಾಡ್ಕೊರಿ. ಹಾಂ ಕೊಡ್ತೀನಿ, ಈಗ ಮಮ್ಮ ಮಾಡಿದಿಲ್ಲ ಕೊಡ್ತೀನಿ ಜೊತೆ ಹಾಕು. ಈಗ ಇದು ಚಂದ ಮಿಕ್ಸಿಗೆ ಹಾಕೊಂಡಿದ್ಮೇಲೆ ಇದು ಹಾಕೊಳತ್ತೀನಿ. ಸ್ವಲ್ಪ ತಣ್ಣಗಾಗ್ಯದ, ನಡೀತದ. ಇದಕ್ಕೆ ನಾನು ಹೀಗೆ ಉಪ್ಪು ಮತ್ತು ಅರಿಶಿಣ ಹಾಕೋತೀನಿ. ಖಾರ ಮೆಣಸಿನ್ಕಾಯಿ ಹಾಕೊಂಡಿನಲ್ವ, ಒಂದು ಸ್ವಲ್ಪ ಉಪ್ಪು ಅರಿಶಿಣ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಳತ್ತೀನಿ. ಮಿಕ್ಸ್ ಆಗಲಾಗ್ಯದ, ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಹಾಕೋತೀನಿ, ಮಿಕ್ಸಿಗೆ ಮಾಡ್ಕೊತೀನಿ. ಮಿಕ್ಸಿಗೆ ಸ್ವಲ್ಪ ಆಗಲಾಗ್ಯದ, ಸಣ್ಣ ಡಬ್ಬಿ ಅದಲ್ವ, ಅದ್ರ ಸಲುವಾಗಿ ಒಂದೆರಡು ಸರ್ತಿ ಹಂಗೆ ನೀರದು ಹಾಕೊಂಡು ಮಾಡ್ಕೊಳತ್ತೀನಿ. ಚೆಕ್ ಮಾಡ್ಕೊಳತ್ತೀನಿ, ಯಾಕಂದ್ರೆ ಮೆಣಸಿನ್ಕಾಯಿ ಎಲ್ಲಾರ ಆದೇನ ಅಂತಂದು. ಈ ಥರ ಅಂದ್ರೆ ಪೂರ್ತಿ ಬರೀಕ್ ಬಿ ಇಲ್ಲ, ಪೂರ್ತಿ ದಪ್ಪ ಬಿ ಇಲ್ಲ, ಮೀಡಿಯಮ್ ಆಗಿ ಈ ಥರ ರುಬ್ಕೋಬೇಕು ಚಂದ ಮಿಕ್ಸಿಗೆ. ನಾವು ಮಿಕ್ಸಿಕನ್ನ ನಾವು ಕಲ್ಗಲ್ದಾಗ ಕೊಟ್ರೆ ಇನ್ನೂ ಟೇಸ್ಟ್ ಆಯ್ತದ. ಈ ಥರ ರುಬ್ಕೊಂಡಿನಿ ನಾನು. ಇದಕ್ಕೆ ಈಗ ನಾವು ಬಗಾರ್ ಹಾಕೊಂಬರ್ರಿ. ಆಲ್ರೆಡಿ ಇದು ಹುರ್ಕೊಂಡಿದ್ದು ಬಾಳ್ಗೆ ಅದಲ್ವ, ಇದ್ರೊಳಗೆ ಮಾಡ್ಲತ್ತೀನಿ. ಮತ್ತು ಇದು ಎಲ್ಲಿ ತೊಳೆಮಿ ಅಂತಂದು ಇದ್ರಾಗೆ ಮಾಡ್ಲತ್ತೀನಿ ನಾನು. ಬಗಾರ್ ಹಾಕೊಂಬೋದು ಅಷ್ಟೇ ಇರ್ತದ. ಇನ್ನು ಇದಕ್ಕೆ ನಾನು ಎಣ್ಣೆ ಹಾಕೋತೀನಿ. ಸ್ವಲ್ಪ ಚಟ್ನಿ ಅದು ಪುಂಡಿ ಪಲ್ಯ ಅಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು. ಅದ್ರಾಗ ಭೀ ಚಟ್ನಿ ಅಂದ್ರೆ ಇನ್ನೂ ಹೆಚ್ಚಿಗೆ ಹಾಕಬೇಕು, ಯಾಕಂದ್ರೆ ಎಷ್ಟು ಎಣ್ಣೆ ಇದ್ರೆ ಅಷ್ಟು ಚೆಂದ ಇರ್ತದ ಪುಂಡಿ ಪಲ್ಯಕ್ಕೆ. ಅದ್ರ ಸಲುವಾಗಿ ನಾನೊಂದು 2.5 ಚಮಚ ಅಷ್ಟು ಹಾಕ್ಕೊಂಡಿನಿ. ಇದಕ್ಕೆ ನಾನು ಜೀರಿಗೆ, ಸಾಸಿ, ಚಂದ ಸ್ವಲ್ಪ ಅದು ಅದಲ್ವ, ಹಾಗಾಗಿ ಕರ್ರಗಾಗ್ಲತ್ತದ. ತೆಗೆದಿತ್ತು ಆ್ಯಕ್ಚುಲಿ ನಾನು. ಇದೆಲ್ಲ ಚಂದ ಚಟಪಟ ಅಂದ ಮೇಲೆ ಮೆಣಸಿನ್ಕಾಯಿ, ಇನ್ನು ಬಳಗಡ್ಡಿ ಮಿಕ್ಸಿಗೆ ಭೀ ಹಾಕೋಬೋದು, ಬಟ್ ಈ ಥರ ಮ್ಯಾಗ್ ಭೀ ಹಾಕೋಬೋದು. ನನಗೆ ಇದೇ ಥರ ಇಷ್ಟ. ಸ್ವಲ್ಪ ಕಲರ್ ಚೆಂದ ಬಂದು ಅಂದರೆ ಟೇಸ್ಟ್ ಆಯ್ತದ, ಅದ್ರ ಸಲುವಾಗಿ. ಎರಡು ಚಂದ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಜಾಸ್ತಿ ಕರಿಬೇವು ಹಾಕೊಂಡ್ರೆ ಸೂಪರ್ ಟೇಸ್ಟ್ ಆಯ್ತದ. ಅದ್ರ ಸಲುವಾಗಿ ನಾನು ಒಂದು 3 ಗಂಟೆ ಕರಿಬೇವು ಹಾಕೊಳ್ತೀನಿ. ಸ್ವಲ್ಪ ಗೋಲ್ಡನ್
ಉಳ್ಳಾಗಡ್ಡಿ ಅವಲ್ವಾ ಗೋಲ್ಡನ್ ಕಲರ್ ಬರತನ ಚಂದ ಫ್ರೈ ಮಾಡ್ಕೋಬೇಕು. ನಿಮಗೆಲ್ಲ ಡೌಟ್ ಇದ್ದಿರಬೇಕು ಉಳ್ಳಾಗಡ್ಡಿ ಕಟ್ ಮಾಡೀನಿ, ಉಳ್ಳಾಗಡ್ಡಿ ಎದ್ರ ಸಲುವಾಗಿ ಅಂತ ಹೇಳ್ತೀನಿ. ಉಳ್ಳಾಗಡ್ಡಿ ಅದಕ್ಕಂತಂದು ಒಂದು ಸ್ವಲ್ಪ ಎಣ್ಣೆಗೆ ಅರಿಶಿನ ಹಾಕ್ತೀನಿ, ಯಾಕಂದ್ರೆ ಕಲರ್ ಸಲುವಾಗಿ. ಎಣ್ಣೆಗೆ ಅರಿಶಿನ ಹಾಕಲಿಂತ ಸ್ವಲ್ಪ ಕಲರ್ ಬರ್ತದಲ್ವ ಅದ್ರ ಸಲುವಾಗಿ. ನೋಡ್ಬೋದು ಗೋಲ್ಡನ್ ಕಲರ್ ಆಗ್ಯಾವ ಎಲ್ಲ. ಈಗ ಇದಕ್ಕೆ ನಾನು ಚಟ್ನಿ ಹಾಕೋತೀನಿ, ರುಬ್ಬಿಟ್ಕೊಂಡಿನಲ್ವ ಚಟ್ನಿ ಅದು ಹಾಕೋತೀನಿ. ಚಂದ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಚಂದ ಚಟ್ನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಬೇಕಂದ್ರೆ ನಾವು ಮಿಕ್ಸಿ ಜಾರ್ ಇರ್ತದಲ್ವ ಇದು ತೊಳ್ಕೊಂಡು ಹಾಕೋಬೋದು. ನಾನು ಹಾಕೋತೀನಿ, ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಚಟ್ನಿ ಇದ್ರೊಳಗದ, ಹಾಗಾಗಿ. ಇಲ್ಲ ಡೈರೆಕ್ಟ್ ಹಿಂಗೆ ಅಂದ್ರೆ ನನ್ನ ಕೈಲಿಂತೆ ಸೌರ್ ಹಾಕ್ತೀನಿ, ನೀರೇನು ಹಾಕಲ್ಲ. ಸ್ವಲ್ಪ ಗಟ್ಟಿ ಇದ್ದರೆ ಚೆಂದ ಆಯ್ತದ, ಅದ್ರ ಸಲುವಾಗಿ. ಸ್ವಲ್ಪ ಎಲ್ಲದಕ್ಕೆ ನಾವು ಚಮಚ ಹಾಕ್ಲಕ್ಕೆ ಬರಲ್ಲಲ್ವ, ಹಾಗಾಗಿ ಇದು ಮಿಕ್ಸಿ ಜಾರ್ನಾಗ ಜಾಸ್ತಿನೇ ಅದ. ನೀರು ಹಾಕೋಬೋದು, ಯಾಕಂದ್ರೆ ನಾವು ಒಂದೇ ದಿನ ಸಲುವಾಗಿ 2 ದಿನ ಸಲುವಾಗಿ ಯೂಸ್ ಮಾಡೋದಲ್ವ, ವರ್ಷಾಂತರ ಏನು ಇಡ್ಲತ್ತಿಲ್ಲ. ಹಾಗಾಗಿ ಒಂದು ಸ್ವಲ್ಪ ತೊಳೆದು ಹಾಕ್ಕೊಂಡಿನಿ. ಎಲ್ಲ ಚಂದ ಮಿಕ್ಸ್ ಮಾಡ್ಕೋಬೇಕು. ಹಾಕ್ತೀನಿ. ಈ ಥರ ಚಂದ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಇದಕ್ಕೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಉಳ್ಳಾಗಡ್ಡಿ ಇರ್ತಾವಲ್ವ, ಉಳ್ಳಾಗಡ್ಡಿ ಹಾಕೋಬೇಕು ಡೈರೆಕ್ಟು. ನಾವು ಉಳ್ಳಾಗಡ್ಡಿ ಅದು ಬಗರ್ಗೆ ಹಾಕೊಂಡ್ರು ಚಂದ ಅನ್ಸಲ್ಲ ಟೇಸ್ಟು. ಈ ಥರ ಮ್ಯಾಗಿನ ಹಾಕ್ಕೊಂಡೇವಿ ಅಂದ್ರೆ ರೊಟ್ಟಿಗಾಲಿ ಅನ್ನಕ್ಕಾಲಿ ಊಟ ಮಾಡೋ ಟೈಮಿಗೆ ನಡ್ಬರ್ ಉಳ್ಳಾಗಡ್ಡಿ ಬಂದವಲ್ಲ ಸೂಪರ್ ಟೇಸ್ಟ್ ಇರ್ತದೆ. ಹಾಗಾಗಿ ಉಳ್ಳಾಗಡ್ಡಿ ಜಾಸ್ತಿ ಹಾಕೊಂಡ್ರೆ ಇನ್ನೂ ಚಂದ. ಅದಕ್ಕೆ ನಾನು ದೊಡ್ಡದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೊಂಡಿನಿ ಒಂದು ಫುಲ್ಲು. ಚಂದ ಮಿಕ್ಸ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಚಟ್ನಿ ಎಲ್ಲ. ಆಯಿತು, ಇಷ್ಟೇ ಫ್ರೆಂಡ್ಸ್. ಇನ್ನು ಬೇಕಾದ್ರೆ ನೀವು ಎಣ್ಣೆದು ಹಾಕೋಬೋದು, ನಂಗೆ ಸಾಕು ಇಷ್ಟೇ, ಯಾಕಂದ್ರೆ ಜಾಸ್ತಿ ಬೇಡ. ಇನ್ನು ಇದನ್ನು ನಾನು ಒಂದು ಬಟ್ಲಾಗ ಈ ಥರ ತೆಗೆದಿಟ್ಕೋತೀನಿ. ಫ್ರೆಂಡ್ಸ್ ನೋಡ್ಬೋದು ಸೂಪರ್ ಟೇಸ್ಟಿಯಾಗಿ ಪುಂಡಿ ಪಲ್ಯ ಚಟ್ನಿ ಆಯಿತು, ರೆಡಿ ಆಗ್ಯದ. ಇನ್ನು ಇದು ಬಿಸಿ ಬಿಸಿ ಅನ್ನಕ್ಕಾಲಿ ರೊಟ್ಟಿಗಾಲಿ ಗಟ್ಟೆನ ರೊಟ್ಟಿಗೆ ಭೀ ಮತ್ತು ಬಿಸಿ ರೊಟ್ಟಿಗೆ ಭೀ ಸೂಪರ್ ಟೇಸ್ಟ್ ಇರ್ತದೆ. ನನಗಂತೂ ಪಲ್ಯಕ್ಕನ್ನ ಚಟ್ನಿ ತುಂಬ ಇಷ್ಟ, ಅದ್ರ ಸಲುವಾಗಿ ಇವತ್ತು ಮಾಡೀನಿ. ಎಷ್ಟಿತ್ತಲ್ವ ಇಷ್ಟ ಆಗ್ಯದ. ಇನ್ನು ಮತ್ತು ಇದ್ರಾಗ ಉಳ್ಳಾಗಡ್ಡಿ ಮಿಕ್ಸ್ ಮಾಡಿನಲ್ವ, ಗಮಕ್ಕಿ ಹೊಂಟದ. ಉಳ್ಳಾಗಡ್ಡಿ ಹಿಂಗೆ ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ಉಳ್ಳಾಗಡ್ಡಿ ತೊಳೆದೀನಿ, ಯಾಕಂದರೆ ಸ್ವಲ್ಪ ಖಾರ ಇದ್ವು, ಅದ್ರ ಸಲುವಾಗಿ ತೊಳೆದು ಮಿಕ್ಸ್ ಮಾಡ್ಕೊಂಡಿನಿ. ಇನ್ನು ಸ್ವಲ್ಪ ಊಟ ಮಾಡಿ ತೋರಿಸ್ತೀನಿ ಯಾವ ಟೇಸ್ಟ್ ಬಂದದ ಅಂತ ನಿಮ್ಗೆ. ಯಾಕಂದ್ರೆ ಆಲ್ರೆಡಿ ನಾನು ಹೀಗೆ ಟಿಫಿನ್ ಮಾಡೀನಿ, ಇನ್ನು ನಂದು ಊಟ ಮಾಡೋ ಟೈಮ್ ಭೀ ಅಲ್ಲ, ಅದ್ರ ಸಲುವಾಗಿ. ಆಲ್ರೆಡಿ ನಾನು ಅನ್ನ ಅದು ರೊಟ್ಟಿ ಮಾಡಿರ್ತೀನಿ ಅಂತ ಹೇಳಿನಲ್ವ, ಸ್ವಲ್ಪ ಅನ್ನ ತೊಗೊಂಡಿನಿ. ಅದೇ ಥರ
ಯಾವಾಗ ಭೀ ನಾನು ಏನು ಮಾಡೋರು ಎಲ್ಲ ನಿಮ್ಗೆ ಒಣ ಅನ್ನಕ್ಕಷ್ಟೇ ತೋರಿಸ್ಲತ್ತೀನಲ್ವ, ಹಾಗಾಗಿ ರೊಟ್ಟಿಗೆ ಭೀ ಊಟ ಮಾಡಿ ತೋರಿಸ್ತೀನಿ ನಾನು. ಈ ಥರ ಒಂದು ಅರ್ಧ ರೊಟ್ಟಿ, ಸ್ವಲ್ಪ ಅನ್ನ ತೊಗೊಂಡಿನಿ ಅಷ್ಟೇ. ಚಟ್ನಿ ಜಾಸ್ತಿ ಫಸ್ಟ್ ಬಿಸಿ ಬಿಸಿ ಅನ್ನಕ್ಕೆ ಜಾಸ್ತಿ ಚಟ್ನಿ ಹಾಕೊಂಡು ತಿಂದ್ರಂತೂ ಸೂಪರು. ಯಾವಾಗ ಭೀ ನಾನೇ ಫಸ್ಟ್ ಉಣ್ತೀನಲ್ವಾ ಫ್ರೆಂಡ್ಸ್, ನೀವು ಭೀ ಊಟ ಮಾಡಿರಿ. ಹೆಂಗಾಗ್ಯದ ಅಂತ ನನಗೆ ಮಾಡ್ಕೊಂಡು ಹೇಳ್ರಿ. ಇಲ್ಲಿನಂತೂ ಕೊಡ್ಲಕ್ಕಾಗಲ್ಲ, ಅದ್ರ ಸಲುವಾಗಿ ನಾನೇ ತಿಂತೀನಿ. ನಾವು ಎಷ್ಟೇ ಚಟ್ನಿ ಮಾಡ್ರು, ಇದ್ರದ್ದು ಪುಂಡಿ ಪಲ್ಯ ಚಟ್ನಿ ಮಾಡ್ರೆ ಅದ್ರಾಗ ಉಳ್ಳಾಗಡ್ಡಿ ಮಾಮೂಲಾಗಿ ಹಾಕೋರು ಸೂಪರ್ ಟೇಸ್ಟ್ ಇರ್ತದೆ. ಯಾಕಂದ್ರೆ ಓನ್ಲಿ ಚಟ್ನಿ ಏನು ತಿಂದ್ರೆ ಅಷ್ಟು ಟೇಸ್ಟ್ ಹತ್ತಲ್ಲ. ಯಾಕಂದ್ರೆ ಉಳ್ಳಾಗಡ್ಡಿ ಹಾಕೊಂಡು ನಡ್ಬರ್ಕ ಉಳ್ಳಾಗಡ್ಡಿ ಬರ್ತಾವಲ್ವ, ಅದು ಸೂಪರ್ ಟೇಸ್ಟ್ ಅನ್ಸ್ಲತ್ತದ. ರೊಟ್ಟಿ ಕೂಡ ಮಾಡ್ಕೊಂಡು ಉಂಡು ಹೇಳ್ರಿ ನಂಗೆ ಭೀ ಯಾವ ಥರ ಆಗ್ಯದ ಅಂತಂದು. ರೊಟ್ಟಿ ಕೂಡ ಊಟ ಮಾಡಿನಲ್ವ, ಸೂಪರ್ ಟೇಸ್ಟ್ ಆಗ್ಯದ. ನಂಗಂತೂ ಇಷ್ಟ ಆಯಿತು. ಯಾಕಂದ್ರೆ ಯಾವಾಗ ಭೀ ಮಾಡ್ಕೊತಾನೆ ಇರ್ತೀನಿ ನಾನು. ಜಾಸ್ತಿ ದಿನ ಆಯಿತು, ಆಲ್ರೆಡಿ 2 ಟೈಮ್ಸ್ ತಂದಾಗೆಲ್ಲ ನಾನು ಒಣ ಪಲ್ಯನೇ ಮಾಡಿಬಿಟ್ಟಿನಿ. ಅದ್ರ ಸಲುವಾಗಿ ಉಳ್ಳಾಗಡ್ಡಿ ನಾವು ಎಷ್ಟು ಹಾಕೋತೇವಲ್ವ ಅಷ್ಟು ಸೂಪರ್ ಟೇಸ್ಟ್ ಆಯ್ತದ. ಇನ್ನು ಸ್ವಲ್ಪ ಅನ್ನ ತೊಗೊಂಡು ಅದ್ರ ಕೂಡ ಜಾಸ್ತಿ ಚಟ್ನಿ ಹಚ್ಕೊಂಡು ಊಟ ಮಾಡಬೇಕು, ಚಂದ ಟೇಸ್ಟ್ ಆಯ್ತದ. ನಾನಂತೂ ಈ ಥರ ಊಟ ಮಾಡಿ ಮಾಡಿ ನಿಮ್ಗೆಲ್ಲ ಹೇಳ್ಕೊತಾ ಊಟ ಮಾಡಿ ಮಾಡಿ ಮೋಟಿ ಆಗ್ಲತ್ತೀನಿ. ಬಳಗಡ್ಡಿ ರೊಟ್ಟಿ ಕನ್ನ ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಟೇಸ್ಟ್ ಇರ್ತದ. ಇನ್ನು ಅನ್ನ ಗರಂ ಅದ, ನಾ ಜಸ್ಟ್ ಹೀಗೆ ಮಾಡೀನಿ. ಸೂಪರ್ ಟೇಸ್ಟ್ ಇಲ್ಲತ್ತದ ಅನ್ನಕ್ಕಂತೂ. ಮಾಡ್ಕೊಂಡು ಉಂಡು ಹೆಂಗಾಗ್ಯದಂತ ಹೇಳ್ರಿ ಫ್ರೆಂಡ್ಸ್ ನನಗೆ ಭೀ. ಅಂತಿ ಬಾ ಜಾನು ಟ್ರೈ ಮಾಡಕ್ಕೆ ಬಂದಾಳ ಫ್ರೆಂಡ್ಸ್. ಚಟ್ನಿ ತಿಂದಿ ಮೇಲೆ ಹೇಳ್ಬೇಕು. ಬ್ಯಾಸ್ಗೆ ಅದಲ್ವಾ, ಬಿಸಿಲ ಧಗಿ ಫುಲ್ ಅಲ್ಲತ್ತದ. ಹಾಗೆ ಯಾಕ ಹಚ್ಚಿಗಳು ಉಂಟೆ ಡ್ರೆಸ್ ಸುಮ್ಮನೆ ಬಿಡ್ಬೇಕು. ಹೆಂಗಾಗ್ಯದ ಚಟ್ನಿ ಅಲ್ಲಂತ ಅವ್ರಿಗೆ ಹೇಳು. ಹೆಂಗಾಗ್ಯದ ಚಟ್ನಿ, ಹೆಂಗಾಗ್ಯದ ಇದು ಗಚ್ಚಿ ಹೇಳ್ಬೇಕು. ತಿಂಡಿ ಮೇಲೆ ಬಾಯ್ಲಿ ಅಂತ ಹೇಳ್ಬೇಕು. ಸೂಪರ್ ಅನ್ಬೇಕು. ಸೂಪರ್ ಆಗ್ಯದ ಇಲ್ಲ ಸೂಪರ್ ಆಗ್ಯದ ಅಂತ ನಾ ಏನು ಬಲ್ಬಂತ ಮಾಡತ್ತಿಲ್ಲ. ಆಕೆ ಆಲ್ರೆಡಿ ಉಂಡು ಹೇಳತ್ತಾಳ. ನನಗೆ ಯಾವ್ದಾರ ಟೇಸ್ಟ್ ಆಯಿತು ಸೂಪರ್ ಆಯಿತು ಅಂದ್ರೆ ಅದು ನಂದು ಅಡುಗೆನೇ ಆಗಲಿ ಬೇರೆದವ್ರದ್ದೇ ಆಗಲಿ ಸೂಪರ್ ಅಂತ ಹೇಳ್ತಾಳ. ಎಷ್ಟು ಊಟ ಮಾಡೀನಿ ಫ್ರೆಂಡ್ಸ್, ಸಾಕು ಇವತ್ತಿಗೆ. ಸೂಪರ್ ಟೇಸ್ಟ್ ಅಂತೂ ಆಗ್ಯದ. ಇನ್ನು ಮಾಡ್ಕೊಂಡು ಉಂಡು ನನಗೆ ಯಾವ ಥರ ಆಗ್ಯದ ಅಂತ ನನಗೆ ಭೀ ಕಮೆಂಟ್ ಮಾಡಿ ಹೇಳ್ರಿ. ತಿನ್ನ ಚಿಂತಿ ಓಕೆನಾ. ನಮ್ಮ ಜಾನು ಹಿಂಗೆ ಊಟ ಮಾಡತ್ತಲ್ಲ, ಊಟ ಮಾಡಿಸ್ತೀನಿ ಆಕಿಗೆ. ಬಾಯ್ ಬಾಯ್ ಫ್ರೆಂಡ್ಸ್. ಹೆಂಗಾಗ್ಯದ ಅಂತ ಹೇಳ್ರಿ. ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬು ಮಾಡೋದನ್ನು ಮರಿಬೇಡ್ರಿ. ನಿಮ್ಮ ಸಪೋರ್ಟು ನನಗಿರಲಿ. ಓಕೆನಾ. ಬಾಯ್ ಬಾಯ್.